ಸ್ನೇಹಿತರೆ, ಈ ಇದರಲ್ಲ ಇದು ಏನದು ಕನ್ವರ್ಷನ್ ಹೆಸರಲ್ಲಿ ಬಾಯ್ ಬಡ್ಕತ್ತವ್ರೆ ಎಲ್ಲರೂ. ಕನ್ವರ್ಷನ್ ಮಾಡ್ತಾವ್ರೆ ಅಂತ. ಕನ್ವರ್ಷನ್ ಮಾಡ್ತಾವ್ರಪ್ಪ, ಬನ್ರಪ್ಪ. ಅದು ಯಾವುದೋ ಒಂದು ಮೀಡಿಯಾ ಮಾಸ್ಟರ್ಸ್ ಅಂತ ಒಂದು ಯಾವುದೋ ಯೂಟ್ಯೂಬ್ ಚಾನಲ್ ಅವ್ರು ಹಾಕೊಂಡವನೆ 10 ಲಕ್ಷ ಕೊಡ್ತಾಯಿದ್ದಾರಂತೆ ಕನ್ವರ್ಷನ್ಗೆ. 15 ಲಕ್ಷ ಕೊಡ್ತಾಯಿದ್ದಾರಂತೆ. ನಾನು ಬ್ರಾಹ್ಮಣ, ನಾನು ಶ್ರಮಣ, ನಾನು ಲಿಂಗಾಯತ, ನಾನು ಶರಣ, ನಾನು ಒಕ್ಕಲಿಗ, ನಾನು ಎಲ್ಲ ಜಾತಿಗೂ ಸೇರ್ಕೊಂಡವನೆ. ಬರ್ರಪ್ಪ, ಈಗ ಯಾರು ಬರ್ತೀರಿ 10 ಲಕ್ಷ ಕೊಡ್ರಿ, 15 ಲಕ್ಷ ಕೊಡ್ರಿ. ನೀವು ಹೇಳಿದ್ದೆ ನಾನು ಫಾಲೋ ಮಾಡ್ತೀನಿ. ನೀವು ಚರ್ಚಿಗೆ ಕರೋ ಚರ್ಚ್ಗೂ ಬರ್ತೀನಿ, ಕುರಾನ್ಗೆ ಮಸೀದಿ ಕರೀರಿ ಮಸೀದಿಗೂ ಬರ್ತೀನಿ, ಗುರುದ್ವಾರ ಕರಿತೀರ ಗುರುದ್ವಾರಕ್ಕೂ ಬರ್ತೀನಿ ನಾನು. ಕೊಡ್ರಿ 10 ಲಕ್ಷ ಕೊಡ್ರಿ. ಎಲ್ಲ ಧರ್ಮದವರು 10 ಲಕ್ಷ ಕೊಡಿ ನನಗೆ. ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಎಲ್ಲ ಧರ್ಮದ ಫೋಟೋಗಳನ್ನ ತಂದಿಕ್ಕತ್ತೀನಿ ಮನೇಲಿ. ಆಲ್ರೆಡಿ ಎಲ್ಲ ಧರ್ಮದ ಬುಕ್ಗಳ್ನ ಓದಿದ್ದೀನಿ. ನಿಮ್ಮದೇ ಫಾಲೋ ಮಾಡ್ತೀನಿ. ಬನ್ನಿ, ಕಾಸು ಕೊಡಿ ಎಲ್ಲರೂ ನನಗೆ, ಆಯಿತಾ? ಸ್ನೇಹಿತರೆ, ಈ ಸತ್ಯ ತಿಳ್ಕೊಳ್ಳಿ, ಆಯಿತಾ? ಇದೆಲ್ಲ ಇವೆಲ್ಲ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಮಾಡ್ತಿರೋದು. ಈಗ ಧರ್ಮ ಹಿಂದೂ ನಾವೆಲ್ಲ ಒಂದು ಅಂತಾರಲ್ಲಪ್ಪ ಇವರು. ಹಂಗಂತ ಹೇಳ್ಕೊಡಾಡ್ತಾನೆ. ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿಂದನೂ ಈ ಕ್ರಿಶ್ಚಿಯನ್ ಸ್ಕೂಲವರು, ಮದರ್ ತೆರೇಸಾ ಅವರೆಲ್ಲ ಬಂದು ಕನ್ವರ್ಷನ್ ಮಾಡಿದ್ರಲ್ಲ, ಏನು ಎಜುಕೇಷನ್ ಹೆಸರು ಹೇಳ್ಕೊಂಡು ಮಾಡಿದ್ರು, ದುಡ್ಡು ಕೊಟ್ಬಿಟ್ಟು ಮಾಡಿದ್ರು, ಸೇವೆ ಆರೋಗ್ಯ ಸೇವೆಯಲ್ಲಿ ಮಾಡಿದ್ರು. ನೀವು ಮಾಡಿ ಅವ್ರಿಗಿಂತ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಬೋದಲ್ಲ ನೀವು. RSSನವರು ಹಿಂದೂ ನಾವೆಲ್ಲ ಒಂದು ಅನ್ನೋರು ಮಾಡ್ಬೋದಲ್ಲ, ನೀವು ಮಾಡಿ. ಯಾಕೆ ಮಾಡಲ್ಲ? ನಿಮ್ಗೆ ಅದಾಗಲ್ಲ. ನೀವು ಬೇಕಾದರೆ ನಿಮ್ಮ ಹೆಸರು ಹೇಳ್ಕೊಂಡು ದೊಡ್ಡ ಸ್ಕೂಲ್ಗಳು ಕಟ್ಕೊಂಡು 1.5 ಲಕ್ಷ 2 ಲಕ್ಷ ಫೀಸ್ಗಳು ತಗೊಂಡು ಬಿಸ್ನೆಸ್ ಮಾಡ್ತೀರಿ ನೀವು. ಹೆಸ್ರಿಗೆ ಹೇಳೋದು ಮಾತ್ರ ಹಿಂದೂ ನಾವೆಲ್ಲ ಒಂದು ಅಂತ. ಬಡ ಹಿಂದೂಗಳಿಗೆ, ನಮ್ಮ ಹಿಂದೂಗಳಲ್ಲಿ SC/STಗಳಿಗೆ, OBC ಹಿಂದುಳಿದವ್ರಿಗೆ, ಬಡವ್ರಿಗೆ, ದಲಿತರಿಗೆ, ಇಂಥವ್ರಿಗೆ ಫ್ರೀಯಾಗಿ ಸ್ಕೂಲ್ ಎಜುಕೇಷನ್ ಕೊಡಿ ನೀವು. ಅವ್ರಿಗೆ ಬೇಕಾಗಿರೋ ದುಡ್ಡು ಸ್ವಾಮಿ. ಇವತ್ತು ನಮ್ಮ ಪ್ರಪಂಚ, ನಮಗೆ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಇವತ್ತು ಬೇಕಾಗಿರೋ ದುಡ್ಡು. ಇವತ್ತು ದುಡ್ಡು ಇಲ್ಲ ಅಂದರೆ ಇವತ್ತು ಒಂದು ಹೊತ್ತು ಊಟ ಸಿಗೋಲ್ಲ. ಇವತ್ತು ಆ ಪರಿಸ್ಥಿತಿಲಿ ಜೀವನ ಇದೆ. ನಿಮ್ಮ ಈ ಬಿಟ್ಟು ರಾಜಕೀಯವ ಧರ್ಮವ ನಿಮ್ಮ ಮನೆ ಒಳಗೆ ಇಟ್ಕೊಳ್ಳಿ. ಬಡವ್ರಿಗೆ ಮೋಸ ಮಾಡೋಕ್ಕೆ ಬರಬೇಡ್ರಿ. ನಾನು ಹೇಳಿದ್ದೇನೆ ಗೊತ್ತಾ, ಬಡವ್ರುಗಳಿಗೆ ಯಾವನಾರ ಬಂದು 10 ಲಕ್ಷ ಕೊಡ್ತಾನೆ ನಿಮಗೆ ಅಂದರೆ ಈಸ್ಕೊಳ್ಳಿ. ಮುಸ್ಲಿಮ್ಗೆ ಕನ್ವರ್ಷನ್ ಆಗಿ. ಮುಸ್ಲಿಮ್ ಅನ್ನೋದು ಏನು? ಅದೊಂದು ಇಮ್ಯಾಜಿನೇಷನ್ ಅಷ್ಟೇ, ನಿಮ್ಮ ತಲೆ ಒಳಗಿರೋದು. ಪ್ರಾಣಿ ಪಕ್ಷಿಗಳಿಗೆ, ಮರಗಳಿಗಿಲ್ದಿರೋ ಧರ್ಮ ನಿಮ್ಗೆ ಯಾಕ್ರಿ ಬೇಕು? ನಿಮಗೂ ಮರಕ್ಕೂ ಪ್ರಾಣಿಗೂ ಪಕ್ಷಿಗೂ ಏನು ವ್ಯತ್ಯಾಸ ಇಲ್ಲ ಕಣ್ರಿ ಮೂಲದಲ್ಲಿ. ಎಲ್ಲ ನಿಮ್ಮ ತಲೆ ಒಳಗಡೆ ತುಂಬಿಕೊಂಡಿರೋ ಕಸ ಇದು. ಈಸ್ಕೊಳ್ಳಿ ಕಾಸು, ಕನ್ವರ್ಟ್ ಆಗಿ ಅದಕ್ಕೆ ಬೇಕಾದ್ರೆ ತಲೆನೇ ಕೆಡ್ಸ್ಕೊಬೇಡಿ.